ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಐಡಿಯಾಸ್. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಇವತ್ತಾಗಲೂ ಸಮಯ ಆಗಿದೆ 8 ಗಂಟೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ. ಅವರೆಕಾಳು ಉಪ್ಪಿಟ್ಟು ಇಷ್ಟ ಇಲ್ವಲ್ಲ? ಇಷ್ಟ ಇಲ್ಲ, ಬಟ್ ನಿಜ ಇಲ್ಲ, ನಂಗೆ ಅಲ್ಲಿ ಇದ್ದಾಗ ಉಪ್ಪಿಟ್ಟು ತಿನ್ನೋ ಆಸೆ ಆಗಿತ್ತು ನಿಜವಾಗ್ಲೂ. ಇಡ್ಲಿ ನಂಗೆ ಇಷ್ಟ ಇಲ್ಲ, ಬಟ್ ಉಪ್ಪಿಟ್ಟು ಆಸೆ ಆಗುತ್ತೆ. ನಂಗೆ ಅವಾಗ ತಿಂತಾಗಲ್ವಾ, ಬಿಸಿ ಬಿಸಿ ಉಪ್ಪಿಟ್ಟು ತಳ್ಳ ಮಾಡ್ಕೊಂಡು ಉಪ್ಪಿಟ್ಟು ರೂಢಿ ಆಯ್ತಾ ಈಗ? ತುಂಬಾ ದಿನ ತಿಂದಿಲ್ಲ ಅಂದ್ರಾಗ ಅದು ಯಾವ್ದು ಇಷ್ಟ ಆಗಲ್ಲ ಅದೇ ಇಷ್ಟ ಆಗುತ್ತೆ. ಕಾಳು ಉಪ್ಪಿಟ್ಟು, ಶಾವಿಗೆ ಪಾಯಸ. ಡಿಯರ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಪ್ರಿಯಾ ಬಂದಮೇಲೆ ಸರ್ಪ್ರೈಸ್ ಆಗಿ ತಾತ ಅಜ್ಜಿ ಮನೆಗೆ ವಿಸಿಟ್ ಕೊಟ್ಟಿದ್ದೇನೆ. ಇವತ್ತು ವಾಪಸ್ ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಪ್ಲಾನ್, ಇವತ್ತು ತುಂಬಾ ದಿನ ಆಯ್ತು ಎಕ್ಸಿಬಿಷನ್ ಹೋಗೋಣ ಅಂತ. ಮಾಮ ಬರ್ತಾರ ಕೇಳ್ಬೇಕು ಮಕ್ಳಿಗೆ, ಅವ್ರಿಗೂ ರಜೆ ಇದೆಯಲ್ಲ, ಚೆನ್ನಾಗಿರುತ್ತೆ. ತಮ್ಮನ ಮಕ್ಳಿಗೂ ಈಗ ಹಾಲಿಡೇಸ್ ನಡೀತಾ ಇದೆ, ಕ್ರಿಸ್ಮಸ್ ಹಾಲಿಡೇಸ್. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ವಾಪಸ್ ಬೆಂಗಳೂರಿಗೆ ಹೋಗೋಣ. ಇದು 3 ದಿನದಿಂದ ಬೆಡ್ ಇಲ್ಲೇ ಇದೆ, ಯಾಕಂದ್ರೆ ಇಲ್ಲೇ ಟಿವಿ ನೋಡ್ಕೊಂಡು ಇಲ್ಲೇ ಮಜಾ ಮಾಡ್ತಾ ಇದೀವಿ ಎಲ್ರು. ಅಮ್ಮ ಆಮೇಲೆ ಫಸ್ಟ್ ಟೈಮ್ ಪ್ರಿಯಂಗೆ ಹರ್ಷಿತ್ ಏನು ಪ್ರೋಟೀನ್ ಶೇಕ್ ಮಾಡ್ಕೊಟ್ಟಿದ್ದೆ. ಇಷ್ಟ ಆಯ್ತಾ? ಆಕ್ಚುಲಿ ನೀನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ತಗೊಂಡು ಇದೊಂದೇ ಸಾಕು, ತುಂಬಾ ಹೆಲ್ದಿ ಅಂತ ಹೇಳ್ತಾರೆ. ಡ್ರೈ ಫ್ರೂಟ್ಸ್ ಇದೆ, ಬ್ರೆಡ್ ಇರುತ್ತೆ, ಫ್ರೂಟ್ ಇರುತ್ತೆ. ಬಟ್ ಏನಂದ್ರೆ ನಂಗೆ ಇದುವರೆಗೂ ಭಯ ಆಯ್ತು ಪ್ರೋಟೀನ್ ಪೌಡರ್ ಟ್ರೈ ಮಾಡೋದು, ಸೈಡ್ ಎಫೆಕ್ಟ್ಸ್ ಆದ್ರೆ ಅಂತ. ಅಂಡ್ ಇವಾಗ ನಾನು ಇಲ್ಲಿ ತಗೊಂಡ್ ಹೋಗಕ್ಕಾಗಲ್ಲ, ಭಾರ ಜಾಸ್ತಿ ಆಗುತ್ತೆ. ಸೊ ಅಲ್ಲೇ ಸಿಗುತ್ತೆ ನೋಡ್ಕೊಂಡು ಕೇಳ್ಕೊಂಡು ತಗೋಬೇಕು. ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ಬಿಚ್ಚಿ ಬಿಚ್ಚಿ ಚಾಕ್ಲೇಟ್ ಎಲ್ಲ ಫ್ರೆಂಡ್ಸ್ಗೆ. ಸ್ನೂಪಿಗೆ ಏನೂ ಇಲ್ಲ. ಏನಂತಮ್ಮ? ಏನು ಇಲ್ವಂತ ನಿಂಗೆ? ಪ್ರಿಯಾ ಏನು ಕೊಟ್ಟಿಲ್ವಾ? ಪ್ರಿಯಾ ಇಲ್ಲಿಗೆ ಬಂದ ಕೂಡಲೇ ಮತ್ತೆ ತೊಗೊಂಡು ಹೋಗೋದಕ್ಕೆ ಅಂತ ಬೇಕಾಗಿರೋಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಈಗಾಗಲೇ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾಳೆ. ಅದರಲ್ಲಿ ಮೊದಲನೇ ಪ್ರಾಡಕ್ಟ್ ಇವಾಗ ಬಂದಿದೆ. ಅದು ಬ್ಯಾಚುಲರ್ಸ್ಗೆ, ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್. ಅದು ಎಲೆಕ್ಟ್ರಿಕ್ ಕೆಟಲ್. ಎಸ್ಪೆಷಲಿ ರೂಮಲ್ಲಿ ಇದ್ಕೊಂಡು ಏನಾದ್ರು ಕುಕಿಂಗ್ ಮಾಡ್ಕೋಬೇಕು ಅಂತನವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ನಾನು ಲಾಸ್ಟ್ ಟೈಮೇ ಪ್ರಿಯಂಗೆ ಒಂದಷ್ಟು ಗ್ರಾಸರೀಸ್ ಮತ್ತೆಲ್ಲ ಸ್ನ್ಯಾಕ್ಸ್ ಎಲ್ಲ ಕಳಿಸುವಾಗ ಕೇಳಿದ್ದೆ ಬೇಕಾ ಕಳಿಸ್ತೀನಿ ಅಂತ. ಪ್ರಿಯ ಬೇಡ ಅಂದ್ಲು. ಬಟ್ ಈ ಸತಿ ಬಂದ ಕೂಡಲೇ ಇದು ನನಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅವಳೇ ಆರ್ಡ್ರ್ ಮಾಡಿದ್ಲು. ಸೊ ಇವತ್ತು ಅದು ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಇದು ಎಲೆಕ್ಟ್ರಿಕ್ ಕೆಟಲ್. ಇದು ಕುಕಿಂಗ್ ಕೆಟಲ್ ಅಂತಲೇ ಸಿಗುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ, ನೂಡಲ್ಸ್ ಮಾಡ್ಕೊಳ್ಳೋದಕ್ಕೆ, ಅನ್ನ ಮಾಡ್ಕೊಳ್ಳೋದಕ್ಕೆ, ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಕುಕಿಂಗ್ ನಾವು ಮಾಡ್ಕೋಬೋದು. ಸೊ ಇದು ಇವತ್ತು ಅಮೆಝಾನಿಂದ ತರಿಸಿರುವಂಥ ಫಸ್ಟ್ ಪ್ರಾಡಕ್ಟ್. ಈಗಾಗಲೇ ಸುಮಾರು ಪ್ರಾಡಕ್ಟ್ಸ್ ಈಗಾಗಲೇ ಪ್ರಿಯಾ ಆರ್ಡರ್ ಮಾಡ್ಯಾಳೆ. ಯಾವ್ಯಾವುದೆಲ್ಲ ಬರ್ತಾ ಹೋಗುತ್ತೆ ಅದನ್ನು ನಾನು ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಒಳಗಡೆ ಸ್ಟ್ಯಾಂಡ್ ಇದೆ, ಬೌಲ್ ಇದೆ, ಕೇಕ್ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು, ಢೋಕ್ಲಾ ಮಾಡ್ಕೋಬೋದು, ರೈಸ್ ಮಾಡ್ಕೋಬೋದು, ಸಾಂಬಾರು ಮಾಡ್ಕೋಬೋದು. ಸಾಕಷ್ಟು ಒಬ್ರಿಗೆ ಬೇಕಾಗೋಷ್ಟು ಅಡುಗೆಗಳನ್ನ ಇದರಲ್ಲಿ ಮಾಡ್ಕೋಬೋದು. ಒಂದು ಇನ್ಸ್ಟೆಂಟ್ ಕೇಕ್ ಅಂದರೆ ಮಾಡ್ಕೋಬೋದು ಅಷ್ಟೇ, ಅಥವಾ ಸ್ಟೀಮ್ ಮಾಡಿಕೊಂಡು ಢೋಕ್ಲಾ ಅಥವಾ ಇಡ್ಲಿ ಅಂಥದಕ್ಕೆ. ರೈಸ್ ಕೂಡ ಮಾಡ್ಬೋದಲ್ವಾ? ಮಾಡ್ಬೋದು ಚಿನಿ. ಅದೇ ರೈಸ್ ಇವಾಗ ಟ್ರೈ ಮಾಡಿ ನೋಡೋಣ. ಬೆಸ್ಟ್ ಅಲ್ಲ, ಸಾಕಲ್ಲ? ಹೌದು. ಇದೊಂದು ನಾನ್ ಪ್ರಮೋಷನಲ್ ವಿಡಿಯೋ. ಇದಕ್ಕೆ ಮುಂಚೆ ಕೂಡ ನಾನು ಕೆಟಲಲ್ಲಿ ಸುಮಾರು 8ರಿಂದ 10 ರೆಸಿಪೀಸ್ ಮಾಡಿ ತೋರಿಸಿದ್ದೆ. ತುಂಬ ಜನ ಸ್ಟೂಡೆಂಟ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಯಿತು. ಸುಮಾರು ಕಡೆಯಿಂದ ನನಗೆ ಬೇರೆ ಬೇರೆ ಸ್ಟೇಟ್ಸಿಂದ, ಅಬ್ರಾಡಿಂದೆಲ್ಲ ನನಗೆ ಸುಮಾರು ಜನ ಮೆಸೇಜಸ್ ಕಳಿಸಿದ್ರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಕಳಿಸಿದ್ರಿ. ತುಂಬ ಹೆಲ್ಪ್ ಆಯಿತು ನಮಗೆ ನಿಮ್ಮ ರೆಸಿಪೀಸ್ ಅಂತ. ಸೊ ಇದೇ ರೀತಿ ಬೇರೆ ಸ್ಟೂಡೆಂಟ್ಸ್ಗೆ ಮತ್ತಷ್ಟು ಉತ್ತೇಜನ ಸಿಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇನ್ನೊಂದು ಕೆಟಲ್ ರೆಸಿಪಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ರೆಸಿಪಿ ಅಂತ ಹೇಳೋಕ್ಕಿಂತಲೂ ಇದೊಂದು ಇನ್ಫಾರ್ಮೇಷನ್. ಇದು ಕುಕ್ಕಿಂಗ್ ಕೆಟಲ್ ಅಂತಲೇ ನಮಗೆ ಸಿಗುತ್ತೆ. ನಾನು ಇದಕ್ಕೆ ಮುಂಚೆ ನೀರು ಬಿಸಿ ಮಾಡುವಂಥ ಕೆಟಲಲ್ಲಿ ಕುಕ್ಕಿಂಗ್ ಮಾಡಿ ತೋರಿಸಿದ್ದೆ. ಎಸ್ಪೆಷಲಿ ಇದು ಕುಕ್ಕಿಂಗ್ ಮಾಡೋಕ್ಕೆ ಅಂತಲೇ ಸಿಗೋವಂಥ ಒಂದು ಕೆಟಲ್. ಏನಂತಾರೆ, ಈಗ ಸ್ಟೂಡೆಂಟ್ಸ್ ಆಗಲಿ, ಬ್ಯಾಚುಲರ್ಸ್ ಆಗಲಿ, ಒಬ್ಬೊಬ್ಬರೇ ಇರೋವಂಥವ್ರು ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಏನಾದರೂ ಅಡುಗೆ ಮಾಡ್ಕೋಬೇಕು ಅಂತನವ್ರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಪ್ರಿಯಂಗೆ ಕೊಟ್ಟಿರೋವಂಥ ಅಕಾಮಡೇಷನ್ ಏನಿದೆ, ಅವಳಿರೋವಂಥ ಫ್ಲೋರ್ಗೂ ಮತ್ತು ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೂ ಸುಮಾರು 4 ಫ್ಲೋರ್ ಅವಳು ಕೆಳಗಡೆ ಬರಬೇಕು. ಹಾಗಾಗಿ ಅವಳು ರೂಮಲ್ಲೇ ಇಟ್ಕೊಂಡು ಏನಾದ್ರು ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ಇದನ್ನು ಕಳ್ಸೋಕ್ಕೆ ಮುಂಚೆ ನಾನೊಂದು ಟ್ರಯಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನಾವು ಅನ್ನ ಕೂಡ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಾಗುತ್ತೆ.
ಇವಾಗ ಮೊಟ್ಟೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಅವಳಿಗೆ ಹೇಳ್ಕೊಡೋದ್ರ ಮೂಲಕ ನಾನು ಇದನ್ನು ಟ್ರಯಲ್ ಮಾಡ್ತಾಯಿದ್ದೀನಿ. ಸೊ ಫಾಸ್ಟಾಗೂ ಕುಕ್ಕಿಂಗ್ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಪವರ್ ಎಲ್ಲ ಇಳಿಯುತ್ತೆ ಅಂತ ಅನ್ನೋದೇನಿಲ್ಲ. ನಾರ್ಮಲಾಗಿ ಒಂದು ಲೈಟ್ ಹಾಕಿದ್ರೆ ಎಷ್ಟು ನಮಗೆ ಕರೆಂಟ್ ಚಾರ್ಜಸ್ ಬರುತ್ತೋ ಅಷ್ಟೇ ಇರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಒಬ್ಬರೇ ಇದ್ದಾಗ ಒಂದು ಟೇಬಲ್ ಮೇಲೆ ಇಟ್ಕೊಂಡು ನಮಗೇನಾದ್ರು ಒಂದು ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲಿ ಮ್ಯಾಗಿ ಆಗಲಿ ಅಥವಾ ಈ ಥರದ್ದು ರೈಸ್ ಆಗಲಿ, ಹಾಲು ಕಾಯಿಸ್ಕೊಳ್ಳೋದಿರ್ಬೋದು, ನೀರು ಕಾಯಿಸ್ಕೊಳ್ಳೋದಿರ್ಬೋದು, ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಕಳ್ಸೋದಕ್ಕೆ ಮುಂಚೆ ಒಂದು ಸತಿ ಟ್ರಯಲ್ ಮಾಡಿ ನಾವು 1-2 ರೆಸಿಪಿ ಮಾಡಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಹಾಗಾಗಿ ನಾನು ಇದನ್ನು ಪ್ಯಾಕ್ ಮಾಡಿ ಪ್ರೇಯಿಂಗ್ ಕಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಕೆಟಲ್ದು ಲಿಂಕ್ ಆಗಲಿ ಅಥವಾ ಕೆಟಲ್ ರೆಸಿಪೀಸ್ದು ಲಿಂಕ್ ಆಗಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸ್ಕ್ರ್ಯಾಂಬಲ್ಡ್ ಎಗ್ಗಿಂದ ಹಿಡಿದು ಹಾಗೆ ಹಾಟ್ ಚಾಕ್ಲೇಟಿಂದ ಹಿಡಿದು ಸಾಕಷ್ಟು ರೆಸಿಪೀಸ್ ನಾನು ಮಾಡಿ ತೋರಿಸ್ತೀನಿ. ಕೆಟಲ್ ರೆಸಿಪೀಸ್ನ ಕೂಡ ವಾಚ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಸಾಯಂಕಾಲ ಮಕ್ಕಳ ಜೊತೆಗೆ ನಾವು ಎಕ್ಸಿಬಿಷನ್ಗೆ ಹೋಗಿದ್ವಿ. ಮಕ್ಕಳ ಜೊತೆಗೆ ಕಳೆಯುವಂಥ ಸಮಯನೇ ನನಗೆ ತುಂಬ ಖುಷಿ ಕೊಡುವಂಥ ಸಮಯ. ಚಿಕ್ಕವರಾಗಿದ್ದಾಗ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿರ್ತೀವಿ ಈ ಥರದನ್ನೆಲ್ಲ ಆಟಗಳೆಲ್ಲ ಆಡುವಾಗ, ಅಥವಾ ಈ ಥರ ಎಕ್ಸಿಬಿಷನ್ ಬಂದಿದ್ದಾಗಲಿ, ಸಂತೆಗೆ ಹೋಗೋದಾಗಲಿ, ಎಲ್ಲಿಗೆ ಹೋದರೂ ತುಂಬ ಎಂಜಾಯ್ ಮಾಡಿರ್ತೀವಿ. ಕ್ರಮೇಣ ದೊಡ್ಡವರು ಆಗ್ತಾ ಹೋದಂಗೆಲ್ಲ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋದಂಗೆಲ್ಲ ಆ ಮನಸ್ಸಲ್ಲಿ ಆಸೆ ಇದ್ದರೂ ಕೂಡ ಎಷ್ಟೋ ಸತಿ ಏನೋ ಇಂಟ್ರೆಸ್ಟ್ ಬರದೆ ಸುಮ್ಮನಾಗ್ಬಿಡ್ತೀವಿ. ನಾನು ಇವತ್ತು ಹೊರಗಡೆ ಬಂದು ನಾನು ಎಷ್ಟು ಖುಷಿಪಟ್ಟೆ, ಎಷ್ಟು ಎಂಜಾಯ್ ಮಾಡಿದೆ, ನಾನು ಎಷ್ಟೋ ಸರ್ತಿ ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ಬಿಡುತ್ತೆ. ಮಕ್ಕಳು ಎಷ್ಟೋ ಸರ್ತಿ ನಮ್ಮನ್ನು ಹೊರಗಡೆ ಹೋಗುವಾಗ ಕರೀತಾರೆ. ನಾವೇನೋ ಒಂದು ಕೆಲಸ ಹೇಳಿ ಇಲ್ಲ ನಂಗೆ ಬರೋಕ್ಕಾಗಲ್ಲ, ಬ್ಯುಸಿ ಇದ್ದೀನಿ ಅಂತ ಕಳಿಸ್ಬಿಡ್ತಾ ಇದ್ದೆ. ಆದರೆ ನಿಜಕ್ಕೂ ಕೆಲವೊಮ್ಮೆ ನಾನು ತುಂಬ ಮಿಸ್ ಮಾಡ್ಕೋತೀನಿ ಇದ್ದದನ್ನೆಲ್ಲ, ಹೊರಗಡೆ ಹೋಗೋದನ್ನು ಅಂತ ಅನಿಸ್ಬಿಡುತ್ತೆ. ಹೇಳ್ಬೇಕಂತಂದರೆ ಎಲ್ಲರಿಗೂ ಏನಾದ್ರು ಒಂದು ತೊಂದರೆ ಇದ್ದೇ ಇರುತ್ತೆ, ಯಾರಿಗೆ ತೊಂದರೆ ಇಲ್ಲ. ನನಗೂ ಸಾಕಷ್ಟು ತೊಂದರೆಗಳಿದೆ. ಆದರೂ ಕೂಡ ಎಲ್ಲ ತೊಂದರೆಗಳನ್ನು ಸೈಡಲ್ಲಿಟ್ಟು ಒಮ್ಮೊಮ್ಮೆ ಮಕ್ಕಳ ಜೊತೆ ಹೋಗಿ ಹೊರಗಡೆ ಎಂಜಾಯ್ ಮಾಡಿದಾಗ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಅನ್ನೋದನ್ನು ನಾನು ಇವತ್ತು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಖುಷಿ ಆಯಿತು. ತಮ್ಮದ ಅಲ್ಲೂ ಕೆಚ್ಕೊತಾ ಇದ್ದೆ. ಪ್ರಿಯ ಹೊರಡೋವರೆಗೂ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ನಾನು ತಿನ್ನಿಸ್ಬೇಕು ಅಂತ ಅನ್ನೋದು ನನ್ನ ಆಸೆ ಆಗಿತ್ತು. ಅಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಇಂಡಿಯನ್ ಸ್ಟ್ರೀಟ್ ಫುಡ್, ಅದರಲ್ಲೂ ಮಸಾಲೆ ಪುರಿ, ಪಾನಿಪುರಿ ಈ ಥರದ್ದೆಲ್ಲ ಏನೂ ಸಿಗಲ್ಲ.
ಸಿಕ್ಕಿದ್ರೂ ಕೂಡ ರೆಡಿಮೇಡ್ ಮನೇಲಿ ತೊಗೊಂಡು ಹೋಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅಷ್ಟು ಮಜಾನೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಅವಳಿಗೆ ಇಷ್ಟ ಆಗಿರೋಂಥ ಚಾಟ್ಸ್ ತಿನ್ಸೋಣ ಅಂತ ಹೊರಗಡೆ ಬಂದಿದ್ವಿ. ಇವತ್ತು ಹೋಲ್ ಡೇ ತುಂಬಾ ಚೆನ್ನಾಗಿ ಕಳೀತು. ಆದರೆ ಇದರ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಕೂಡ ನಡೀತು. ಪ್ರೀನ್ಗೆ ಅಂತ ನಾನೊಂದು ಬರ್ಡೇಗೆ ಗಿಫ್ಟ್ ಮಾಡಿದ್ದು ಅಂತ ಗೋಲ್ಡ್ ಚೈನ್ ಕಳೆದು ಹೋಯಿತು. ಊರಿಗೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗಿದ್ಲು. ವಾಪಸ್ ಬಂದಾಗ ಅವಳು ಕತ್ತಲಿರಲಿಲ್ಲ. ಎಕ್ಸಿಬಿಷನ್ಗೆ ರೆಡಿ ಆಗೋದಕ್ಕೆ ಹೋದಾಗಲೇ ಅವಳು ನೋಡ್ಕೊಂಡಿದ್ದು ನನ್ನ ಕತ್ತಲ್ಲಿ ಚೈನ್ ಇಲ್ಲ ಅಂತ. ತುಂಬ ಹುಡುಕಿದ್ಲು, ಎಲ್ಲೂ ಸಿಕ್ಕಲಿಲ್ಲ. ತುಂಬ ಅಳ್ತಾ ಇದ್ಲು. ಸೊ ಸಮಾಧಾನ ಮಾಡಿ, ಕಷ್ಟಪಟ್ಟಿರೋವಂಥದ್ದು ಎಲ್ಲೂ ಹೋಗಲ್ಲ, ಸಿಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಈಗ ಅದು ಎಲ್ಲಿದೆ ಅಂತ ಅನ್ನೋದನ್ನು ಹುಡುಕಬೇಕು. ಇದೊಂದು ನಾಟಿ ಸ್ಟೈಲ್ ಮಟನ್ ಕರಿ ನೋಡ್ಕೊಂಬರೋಣ. ಮಟನ್ ಫಸ್ಟು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸಾಂಬಾರು ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಫಸ್ಟು ಮಸಾಲೆ ಇದರಲ್ಲಿ ಹುರ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ 2 ಈರುಳ್ಳಿ ಹಾಕಿ ಲೈಟಾಗಿದ್ದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಸೋಂಪು, ಒಂದು 5-6 ಲವಂಗ, 2 ಪೀಸ್ ಚಕ್ಕೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, 1.5 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ 4 ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡ್ರು ಕೂಡ ಹಾಕ್ತಿರೋದ್ರಿಂದ ಮೆಣಸಿನ್ಕಾಯಿ ಸುಮ್ಮನೆ ಸ್ವಲ್ಪ ಒಂದು 4 ಅಥವಾ 3 ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ 1-2 ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕಿ ಇದೆಲ್ಲ ಚೆನ್ನಾಗಿ ಅರೋಮಾ ಬರೋವರೆಗೂ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಕುಕ್ಕರ್ ಬಿಸಿ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಟೈಮಲ್ಲೇ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಕಾರದ ಪುಡಿ ಮತ್ತು ಅರಿಶಿನ ಹಾಕಿ ಬಿಸಿ ಮಾಡ್ಕೊಂಬೇಡ. ಈ ರೀತಿ ಎಣ್ಣೆಗೆ ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ ಹಾಕಿ ನಂತರ ಸಾಂಬಾರು ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದೆರಡು ಸ್ವಲ್ಪ ಬಿಸಿ ಆದ ಕೂಡಲೇ ಮಟನ್ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಇದೇ ಟೈಮಲ್ಲೇ ಉಪ್ಪು ಕೂಡ ಹಾಕಿದ್ದೀನಿ. ಅದಿಲ್ಲಿ ಕ್ಲಿಪ್ಪಿಂಗ್ಸ್ ಕಟ್ ಆಗಿದೆ. ಉಪ್ಪು ಹಾಕಿ ಸಣ್ಣ ಉರಿನಲ್ಲಿ ಇದನ್ನು ಒಗ್ಗರಣೆಯಲ್ಲಿ ಬೇಯೋದಕ್ಕೆ ಬಿಟ್ಬೇಡ. ಮಟನಲ್ಲಿ ಸ್ವಲ್ಪ ನೀರು ಬಿಡಬೇಕು, ಅಲ್ಲಿವರೆಗೂ ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕು. ಹಾಗೆ ಹುರಿದಿಟ್ಕೊಂಡಿರೋಂಥ ಮಸಾಲೆ ಜೊತೆಗೆ 1 ಟೊಮೆಟೊ, 1 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಗೋಡಂಬಿ ಹಾಕಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕೂಡ ನೀವು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೋಬೋದು. ನನ್ನ ಹತ್ರ ಕೊತ್ತಂಬರಿ ಖಾಲಿ ಆಗಿತ್ತು, ಹಾಗಾಗಿ ಇಲ್ಲಿ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ನೀರು ಬಿಟ್ಟಿದೆ ನೋಡಿ. ಈ ರೀತಿ ಬೇಯೋವರೆಗೂ ಚೆನ್ನಾಗಿ ಒಗ್ಗರಣೆನಲ್ಲೇ ಮಟನ್ ಬೇಯಿಸ್ಕೊಂಡು ನಂತರ ರುಬ್ಬಿರೋ ಮಸಾಲ ಹಾಕ್ಕೋಬೇಕು. ಹಾಗೆ ನಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರುವಂಥ ಮಟನ್ ಕರಿ ರೆಡಿ ಆಯಿತು. ಇದು ಬಿಸಿ ಮುದ್ದೆಗೆ, ಅನ್ನಕ್ಕೆ, ಪೂರಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಡಿಯರ್ಸ್, ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.